ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ರಶ್ಮಿ. ಹೌ ಆರ್ ಯು? ಚೆನ್ನಾಗಿದ್ದೀರಾ ಅಂತ ಗೆಸ್ ಮಾಡ್ತೀನಿ. ಸೊ ಇದು ಕೋರಲ್ ಡ್ರಾನಲ್ಲಿ ಬಂದುಬಿಟ್ಟು 4th ಕ್ವಿಜ್. ಸೊ ಇದು ಕೂಡ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಲಾಸ್ಟ್ ಸೆಷನ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಿಜ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿದೆ. ಸೊ ನೀವು ನೋಡ್ಬೋದು. ಓಕೆ, ಲರ್ನಿಂಗ್ ಇಸ್ ಎ ಟ್ರೆಷರ್ ದಟ್ ವಿಲ್ ಫಾಲೋ ಇಟ್ಸ್ ಓನರ್ ಎವ್ರಿವೇರ್. ಸೊ ಕಲಿತಾ ಇರಿ ಯಾವಾಗಲೂ. ಲರ್ನ್ ಆ್ಯಂಡ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಸೊ ಇದು ಕೂಡ ಫಿಲ್ ಇನ್ ಬ್ಲ್ಯಾಂಕ್ಸ್ ಆಗಿರೋದ್ರಿಂದ ನಿಮಗೆ ಗೊತ್ತಿದೆ. ಸೊ ಒಂದು ಕ್ವಶನಲ್ಲಿ ಸೊ 2 ಸಬ್ ಕ್ವಶನ್ ಇರುತ್ತೆ. ಸೊ ಒಂದು ಕ್ವಶನ್ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಕ್ವಶನ್ನ ಓದಿ ಅದಕ್ಕೆ ಆನ್ಸರ್ ಮಾಡಬೇಕು. ಸೊ ಎರಡೂ ಒಂದೇ ಕ್ವಶನ್ ಲೈಕ್ ರಿಲೇಟೆಡ್ ಆಗಿತ್ತು ಅಂದರೆ ಎರಡೂ ಒಟ್ಟಿಗೆ ಓದ್ಕೊಂಡು ಆನ್ಸರ್ ಮಾಡಬೇಕು. ಓಕೆ, ಸೊ ಪೆನ್ನು ಪೇಪರು ಎತ್ಕೊಳ್ಳಿ, ಆನ್ಸರ್ಸ್ನ ಗೆಸ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ. ಸೊ ಆನ್ಸರ್ ರಿವೀಲ್ ಆದಮೇಲೆ ಅದು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೋರ್ನ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸೊ ನಾನು ಯಾವ್ದಾದ್ರು ಹೊಸದಾಗಿ ವಿಡಿಯೋ ಅಪ್ಡೇಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಸೊ ತಡ ಮಾಡ್ದಲ್ಲೇ ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. Interactive distortion tool lets you apply dash and dash distortion. Dash fill is used to shade with single color and dash fill is used to shade with 2 or more colors with smooth progression. Next question, the different ways to create blends are dash and dash. Next question, the color scheme used in monitor is dash and in printer is dash. Next question, dash is the extension of CorelDRAW file and dash is the extension of CorelDRAW template. ಸೊ ಆನ್ಸರ್ಸ್ ಗೆಸ್ ಮಾಡಿದ್ದೀರಾ ಅನ್ಕೊತೀನಿ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟರಾಕ್ಟಿವ್ ಡಿಸಾರ್ಷನ್ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಪುಷ್ ಆ್ಯಂಡ್ ಪುಲ್ ಅಥವಾ ಜಿಪ್ಪರ್ ಮತ್ತು ಟ್ವಿಸ್ಟ್ ಡಿಸಾರ್ಷನ್ನ ಅಪ್ಲೈ ಮಾಡ್ಬೋದು. ಸೊ ಯೂನಿಫಾರ್ಮ್ ಫಿಲ್ನ ಯೂಸ್ ಮಾಡಿಕೊಂಡು ಶೇಡ್ ಆಫ್ ಸಿಂಗಲ್ ಕಲರ್ನ ಫಿಲ್ ಮಾಡ್ಬೋದು ಒಂದು ಆಬ್ಜೆಕ್ಟಿಗೆ. ಫೌಂಟೈನ್ ಫಿಲ್ನ ನಾವು ಗ್ರೇಡಿಯಂಟ್ ಫಿಲ್ ಅಂತ ಕೂಡ ಅಂತೀವಿ. ಅದನ್ನು ನಾವು 2 or more ಕಲರ್ಸ್ನ ಸ್ಮೂತ್ ಪ್ರೋಗ್ರೆಷನ್ ಆಗಬೇಕು ಅಂದರೆ ನಾವು ಯೂಸ್ ಮಾಡ್ತೀವಿ. ಸೊ ಬ್ಲೆಂಡ್ನ ನಾವು 2 ಟೈಪ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಒಂದು ಬಂದು ಸ್ಟ್ರೈಟ್ ಲೈನ್ ಬ್ಲೆಂಡು, ಇನ್ನೊಂದು ಬಂದು ಕಾಂಪೌಂಡ್ ಬ್ಲೆಂಡ್. ದ ಕಲರ್ ಸ್ಕೀಮ್ ಮಾನಿಟರ್ ಯೂಸ್ ಮಾಡೋದು ಬಂದು RGB, ಪ್ರಿಂಟರ್ ಯೂಸ್ ಮಾಡೋದು CMYK. CDR CorelDRAW ಫೈಲ್ದು ಎಕ್ಸ್ಟೆನ್ಷನು, CDT ಅಂದರೆ CorelDRAW ಟೆಂಪ್ಲೇಟ್ ಎಕ್ಸ್ಟೆನ್ಷನ್. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. Dash is an area that is used to temporarily store cut or copied information and dash is the work area that stores item for later use. ಸೊ ಈ ಕ್ವಶನ್ ನೀವು ನೋಡ್ಬೋದು 2 ಸಬ್ ಕ್ವಶನ್ ಇದೆ. ಸೊ ಫಸ್ಟಿಗೆ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಸಬ್ ಕ್ವಶನ್ಗೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಲೈಕ್ ಡ್ಯಾಶ್ ಇಸ್ ಅನ್ ಏರಿಯಾ ದಟ್ ಈಸ್ ಯೂಸ್ಡ್ ಟು ಟೆಂಪರರಿ ಸ್ಟೋರ್ ಕಟ್ ಆರ್ ಕಾಪಿಡ್ ಇನ್ಫಾರ್ಮೇಷನ್ ಫಸ್ಟ್ ಆನ್ಸರ್ ಮಾಡಿ. ಅದಾದಮೇಲೆ ಸೆಕೆಂಡ್ ಪಾರ್ಟ್ ಆಫ್ ಅ ಕ್ವಶನ್ ಓದ್ಕೊಳ್ಳಿ. ಲೈಕ್ ಡ್ಯಾಶ್ ಇಸ್ ದ ವರ್ಕ್ ಏರಿಯಾ ದಟ್ ಸ್ಟೋರ್ ಐಟಮ್ಸ್ ಫಾರ್ ಲೇಟರ್ ಯೂಸ್ ಅಂತ. ಸೊ ಫುಲ್ಲು ಒಟ್ಟಿಗೆ ಓದಿದ್ರೆ ತುಂಬ ಲಾಂಗ್ ಅನಿಸುತ್ತೆ ಕ್ವಶನು, ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಪಾರ್ಟಾಗಿ ಓದಿ ಅರ್ಥ ಮಾಡ್ಕೊಂಡು ಫಸ್ಟ್ ಪಾರ್ಟ್ಗೆ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಪಾರ್ಟ್ನ ಓದಿ ಅದಕ್ಕೆ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಆಪ್ಷನ್ ಈಸ್ ಯೂಸ್ಡ್ ಟು ಮೂವ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ ಟು ಫ್ರಂಟ್ ಆಫ್ ಆಲ್ ಅದರ್ ಆಬ್ಜೆಕ್ಟ್ಸ್ and dash option moves the selected object in front by 1 position. Dash and dash effects in CorelDRAW are used to create dozens of precisely shaped and color objects automatically. Vector graphics or resolution dash and bitmap graphics or resolution dash. So answer guess ಮಾಡಿದ್ದೀರಾ ಅನ್ಕೊಂತೀನಿ. ರಿವೀಲ್ ಮಾಡೋಣ. ಸೊ ಇವಾಗ ನಾವೊಂದು ಫೈಲಲ್ಲಿ ಕಟ್ ಮಾಡಿರ್ತೀವಿ ಅಂದ್ಕೊಳ್ಳಿ ಅಥವಾ ಕಾಪಿ ಮಾಡಿರ್ತೀವಿ ಅಂದ್ಕೊಳ್ಳಿ. ಆ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಮೇನ್ ಡಾಕ್ಯುಮೆಂಟ್ ಬಿಟ್ಟು ಸೈಡಲ್ಲೆಲ್ಲ ಜಾಗ ಇರುತ್ತಲ್ಲ ವರ್ಕ್ ಮಾಡ್ಕೊಳ್ಳೋದಕ್ಕೆ, ಆ ಏರಿಯಾನ ನಾವು ಬಂದು ವರ್ಕ್ ಏರಿಯಾ ಅಂತ ಹೇಳ್ತೀವಿ. ಟು ಫ್ರಂಟ್ ಆಫ್ ಪೇಜ್ ಆಪ್ಷನ್ನ ಆರ್ಡ್ರಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆ ಆಬ್ಜೆಕ್ಟ್ ಎಷ್ಟೇ ಕೆಳಗಿರಲಿ ಅಥವಾ ಎಲ್ಲೇ ಇರಲಿ ಎಲ್ಲ ಆಬ್ಜೆಕ್ಟ್ಗಿಂತ ಮೇಲ್ಗಡೆ ಪ್ಲೇಸ್ ಆಗುತ್ತೆ. ಅದೇ ರೀತಿ ಫಾರ್ವರ್ಡ್ 1 ಕೊಟ್ಟರೆ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಅದು ಯಾವ ಪೊಸಿಷನಲ್ಲಿ ಇದೆ ಅಲ್ಲಿಗಿಂತ ಒಂದು ಪೊಸಿಷನ್ ಮೇಲ್ಗಡೆ ಬರುತ್ತೆ. ಓಕೆ, ಬ್ಲೆಂಡ್ ಆ್ಯಂಡ್ ಕಾಂಟೂರ್ ಎಫೆಕ್ಟ್ಸ್ನ ಯೂಸ್ ಮಾಡ್ಕೊಂಡು CorelDRAWನಲ್ಲಿ ನಾವು ಡಜನ್ಸ್ ಆಫ್ ಪ್ರಿಸೈಸ್ಲಿ ಶೇಪ್ಡ್ ಆ್ಯಂಡ್ ಕಲರ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಆಟೋಮೆಟಿಕ್ ಆಗಿ. ಓಕೆ,
ಅದು ನಮಗೆ 3D ಎಫೆಕ್ಟ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ವೆಕ್ಟರ್ ಗ್ರಾಫಿಕ್ಸ್ನ ನಾವು ರೆಸಲ್ಯೂಷನ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಬಿಟ್ ಮ್ಯಾಪ್ ಗ್ರಾಫಿಕ್ಸ್ನ ರೆಸಲ್ಯೂಷನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. Control D is the shortcut key for dash and Control Q is the shortcut key for dash in CorelDRAW. Enhanced view is related to dash and dash tool lets you draw curves one segment at a time. The size of legal paper is in inches is of dash height and dash width. The ellipse flyout contain dash and dash tools. Dash and dash can be drawn using rectangle tool. So answers check ಮಾಡೋಣ. ಸೊ ಕಂಟ್ರೋಲ್ ಡಿ ಯಾವುದು ಶಾರ್ಟ್ಕಟ್ ಕೀ ಅಪ್ಪ ಅಂದರೆ ಡೂಪ್ಲಿಕೇಟ್ಗೆ, ಕಂಟ್ರೋಲ್ ಕ್ಯೂ ಕನ್ವರ್ಟ್ ಟು ಕರ್ವ್ಸ್ಗೆ, ಎನ್ಹಾನ್ಸ್ಡ್ ವ್ಯೂ ಅನ್ನೋದು ಒಂದು ವ್ಯೂ CorelDRAWನಲ್ಲಿ. ಪೆನ್ ಅಥವಾ ಬೀಸರ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಕರ್ವ್ಸ್ ಒನ್ ಸೆಗ್ಮೆಂಟ್ ಅಟ್ ಎ ಟೈಮ್ಗೆ ಡ್ರಾ ಮಾಡ್ಬೋದು. ಸೊ ಸೈಜ್ ಆಫ್ ಲೀಗಲ್ ಪೇಪರ್ ಎಷ್ಟಪ್ಪ ಇಂಚಸ್ಸಲ್ಲಿ ಅಂದರೆ 14 ಇಂಚಸ್ ಹೈಟ್ ಇರುತ್ತೆ, 8.5 ಇಂಚಸ್ ವಿಡ್ತ್ ಇರುತ್ತೆ. ಎಲಿಪ್ಸ್ ಟೂಲಲ್ಲಿ ಏನೇನಿರುತ್ತಪ್ಪ ಅಂದರೆ ಎಲಿಪ್ಸು ಮತ್ತು 3 ಎಲಿಪ್ಸ್ ಟೂಲ್ ಇರುತ್ತೆ. ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲ್ ಎರಡು ನಾವು ರೆಕ್ಟ್ಯಾಂಗಲ್ ಟೂಲ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ವಿ ಕ್ಯಾನ್ ರೊಟೇಟ್ ಎನ್ ಆಬ್ಜೆಕ್ಟ್ ಇನ್ CorelDRAW by dash and dash direction. The default background color of a printing paper is dash. The output of a printer is dash copy. Next question. Dash tool lets you select and rotate objects and dash tool lets you edit the shape of an object. Next question. The zoom tool lets you dash and dash the display of your drawing. In CorelDRAW, shortcut key for convert to curves is dash and to ungroup an object is dash. ಸೊ ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತಿದ್ದೀರಾ ಅನ್ಕೊಂತೀನಿ. ಸೊ ಇದಕ್ಕೆ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಒಂದು ಆಬ್ಜೆಕ್ಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡ್ಬೋದು. ಸೊ ಡಿಫಾಲ್ಟಾಗಿ ಬ್ಯಾಕ್ಗ್ರೌಂಡ್ ಕಲರ್ ಪೇಪರ್ದು ಯಾವುದಪ್ಪ ಅಂದರೆ ವೈಟು. ಪ್ರಿಂಟರ್ ಔಟ್ಪುಟ್ನ ನಾವು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಸೊ ನಾವು ಯಾವ ಟೂಲ್ ಯೂಸ್ ಮಾಡ್ಕೊಂಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ರೊಟೇಟ್ ಮಾಡ್ಬೋದು ಅಂದರೆ ಪಿಕ್ ಅಥವಾ ಫ್ರೀ ಟ್ರಾನ್ಸ್ಫಾರ್ಮೇಷನ್ ಟೂಲ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಶೇಪ್ ಟೂಲ್ ನಾವು ಯೂಸ್ ಮಾಡಿಕೊಂಡು ನಾವು ಒಂದು ಶೇಪ್ನ ಎಡಿಟ್ ಮಾಡ್ಬೋದು. ಝೂಮ್ ಆಪ್ಷನ್ ಯೂಸ್ ಮಾಡಿಕೊಂಡು ನಾವು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕನ್ವರ್ಟ್ ಟು ಕರ್ವ್ಸ್ಗೆ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಕ್ಯೂ, ಅನ್ಗ್ರೂಪಿಗೆ ಬಂದು ಕಂಟ್ರೋಲ್ ಶಿಫ್ಟ್ ಜಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. We can draw arc and pi using dash tool. You can constrain the movement of the node to 15-degree increment by pressing dash key. Dash option creates a copy of an object that is linked to the original group. Option is found in dash menu. The shortcut key for shape tool is dash and the eraser tool is dash. The shortcut key for zoom tool is dash and pan tool is dash. The shortcut key for freehand tool is dash and the artistic media tool is dash. The shortcut key for smart drawing tool is dash and rectangle tool is dash. So answers check ಮಾಡ್ಕೊಳ್ಳೋಣ. ಆರ್ಕ್ ಮತ್ತು ಪೈ ನಾವು ಡ್ರಾ ಮಾಡೋದು ಹೇಗಪ್ಪ ಅಂದರೆ ಎಲಿಪ್ಸ್ ಟೂಲ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ನಾವು ಡ್ರಾ ಮಾಡಬೇಕಾದ್ರೆ ಒಂದು ನೋಟ್ 15 ಡಿಗ್ರಿ ಇನ್ಕ್ರಿಮೆಂಟ್ಸಲ್ಲಿ ಬರಬೇಕು ಅಂದರೆ ಆವಾಗ ನಾವು ಕಂಟ್ರೋಲ್ ಕೀ ಇಟ್ಕೊಂಡು ಡ್ರಾ ಮಾಡ್ತೀವಿ. ಕ್ಲೋನ್ ಆಪ್ಷನ್ಸ್ ನಮಗೆ ಏನು ಮಾಡುತ್ತಪ್ಪ ಅಂದರೆ ನಾವೇನು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿರ್ತೀವಿ ಅದರದ್ದು ಕಾಪಿ ಕ್ರಿಯೇಟ್ ಮಾಡುತ್ತೆ ಮತ್ತು ಲಿಂಕ್ ಮಾಡುತ್ತೆ ಒರಿಜಿನಲ್ ಆಪ್ಷನ್ಗೆ. ಗ್ರೂಪ್ ಆಪ್ಷನ್ ನಮಗೆ ಎಲ್ಲಿದೆ ಅಂದರೆ ಅರೇಂಜ್ ಮೆನ್ಯೂನಲ್ಲಿ ಇದೆ. ಶೇಪ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು F10, ಎರೇಸರ್ ಟೂಲ್ಗೆ X, ಝೂಮ್ ಟೂಲ್ಗೆ Z, ಪ್ಯಾನ್ ಟೂಲ್ಗೆ H. ಸೊ ಫ್ರೀ ಹ್ಯಾಂಡ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು F5, ಆರ್ಟಿಸ್ಟಿಕ್ ಮೀಡಿಯಾ ಟೂಲ್ಗೆ I. ಸೊ ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ S, ರೆಕ್ಟ್ಯಾಂಗಲ್ ಟೂಲ್ಗೆ F6. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. Shortcut key for spiral tool is dash and polygon tool is dash. Shortcut key for graph paper tool is dash and mesh fill is dash. Shortcut key for uniform fill is dash and fountain fill is dash. Shortcut key for interactive fill is dash and the outline color is dash. Shortcut key for align to baseline is dash and duplicate in place is dash. Shortcut key for combine is dash and align to bottom is dash.
Next question. Dash tool lets you select object properties and dash tool lets you apply those object properties. So answers guess ಮಾಡಿದ್ದೀರಾ ಅನ್ಕೊಂತೀನಿ. ಚೆಕ್ ಮಾಡೋಣ. ಸೊ ಸ್ಪೈರಲ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು ಎ, ಪಾಲಿಗನ್ ಟೂಲ್ಗೆ ವೈ, ಗ್ರಾಫ್ ಪೇಪರ್ ಟೂಲ್ಗೆ ಶಾರ್ಟ್ಕಟ್ ಕೀ ಬಂದು ಡಿ, ಮೆಶ್ ಫಿಲ್ಗೆ ಎಂ, ಯೂನಿಫಾರ್ಮ್ ಫಿಲ್ಗೆ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ F11, ಫೌಂಟೇನ್ ಫಿಲ್ಗೆ F11. ಸೊ ಇಂಟರಾಕ್ಟಿವ್ ಫಿಲ್ಗೆ ಶಾರ್ಟ್ಕಟ್ ಕೀ ಬಂದು ಜಿ, ಔಟ್ಲೈನ್ ಕಲರ್ಗೆ ಶಿಫ್ಟ್ ಪ್ಲಸ್ F12. ಅಲೈನ್ ಟು ಬೇಸ್ ಲೈನ್ಗೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಆಲ್ಟ್ ಪ್ಲಸ್ F12, ಡೂಪ್ಲಿಕೇಟ್ಗೆ ಪ್ಲಸ್. ಸೊ ಕಂಬೈನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಲ್, ಅಲೈನ್ ಟು ಬಾಟಮ್ಗೆ ಬಿ. ಅಟ್ರಿಬ್ಯೂಟ್ ಐ ಡ್ರಾಪರ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಅಪ್ಲೈ ಮಾಡಬೇಕಂದ್ರೆ ಪೇಂಟ್ ಬಕೆಟ್ ಟೂಲ್ನ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ಅಪ್ಲೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. Like my video, share my video, comment about your experience. For more videos, subscribe to my channel. Meet you all in my next video. Bye bye.